ಇಂಚೆ ಬರ್ತಡೆ ಈತನೆಟ ಕೇಸ್ ಹೋಗ್ತದೆ ಜನ ಇಂದ ತುಂಬು ಮುಂಚಿತ ಹತ್ತು ಅಂದೋದು ನೆನಪು ಮಾತ್ರ. ಈಗ ಪೊಲೀಸ್ನವರು ಕೂಡ ಬರ್ತಾ ಇಲ್ಲ. ಈಗ ತನಿಖೆ ಎಷ್ಟು ಆಗಿದೆ ಅಂತಲೇ ಗೊತ್ತಿಲ್ಲ. ನಮಗೆ ಯಾವ ರೀತಿಯ ಕ್ಲೂ ಇಲ್ಲ, ಹುಡುಕ್ತಾ ಇದ್ದೇವೆ ಅಂತ ಅಷ್ಟೇ ಇದು ಬೇಡಿದ್ದು ಹೊರತು ಬೇರೆ ಏನು ಕೂಡ ಅವ್ರು ಹೇಳಿಲ್ಲ. ಒಂದು ಬೈಕಿಂದು ಸ್ಪಷ್ಟವಾಗಿ ಮೀಡಿಯಾದಲ್ಲೂ ಕೂಡ ಬಂದಿದೆ, ಅದರದ್ದು ಕೂಡ ಏನಾಗಿದೆ ಎಂಥದ್ದು ಹುಡುಕ್ತಾರೆ ಅದನ್ನು, ಅದು ಕೂಡ ನಮಗೆ ಗೊತ್ತಿಲ್ಲ. ಅದನ್ನು ಹುಡುಕ್ಲೇಬೇಕಲ್ಲ ಸರ್. ಈಗ ಒಂದು ಬೈಕ್ ಹೋಗಿದೆ ಅಂತ ಹೇಳೋ ಫಾಲೋ ಮಾಡಲೇಬೇಕಲ್ಲ ಸರ್ ಅದು ಕೇಸು. ಕೇವಲ ಸಿ ಸಿ ಕ್ಯಾಮರಾವನ್ನು ಹಿಡಿದು ಒಂದು ಕೇಸು ಹಿಡಿಯುವುದಲ್ಲ, ಸಿ ಸಿ ಕ್ಯಾಮರಾ ಇಲ್ಲ ಅಂತ ಹೇಳಿ ಆದರೆ ಏನು ಹಿಡಿಲಿಕ್ಕಿಲ್ವಾ? ಸ್ನೇಹಿತರೆ ನಮಸ್ಕಾರ. ಸುಮಾರು 4 ತಿಂಗಳ ಹಿಂದೆ ಸುಮಂತ್ ಪ್ರಕರಣ ಬೆಳ್ತಂಗಡಿಯಲ್ಲಿ ನಿಗೂಢವಾಗಿ ಕಾಣಿಸ್ಕೊಂಡಿದ್ದು, ಇವತ್ತಿಗೂ ಅದು ಸಾಲ್ವ್ ಆಗಲಿಲ್ಲ. ಮಿಸ್ಟ್ರಿ ಕೇಸ್ ಅಂತಲೇ ಅದು ದಾಖಲಾಗಿಬಿಟ್ಟಿದೆ. 4 ತಿಂಗಳಾಯಿತು. ಪೊಲೀಸರು 5 ತಂಡಗಳನ್ನು ಮಾಡಿಕೊಂಡು ತನಿಖೆ ಮಾಡ್ತಿರುವಂಥದ್ದು. ಇದುವರೆಗೆ ಒಂದೇ ಒಂದು ವಿಚಾರಗಳು ಕೂಡ ಮಾಧ್ಯಮಗಳಿಗೂ ಗೊತ್ತಾಗಲಿಲ್ಲ, ಪಬ್ಲಿಕ್ಕಿಗೂ ಗೊತ್ತಾಗಲಿಲ್ಲ. ಏನಾಗಿದೆ ಸುಮಂತ್ ಪ್ರಕರಣ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ನಿಗೂಢವಾಗಿರುವ ಈ ಪ್ರಕರಣದ ಬಗ್ಗೆ 4 ತಿಂಗಳ ನಂತರ ನಾವು ಅವರ ಮನೆಗೆ ಭೇಟಿಯಾಗಿ ಸಂದರ್ಶನವನ್ನು ಮಾಡಿ ಅದನ್ನು ಜನತೆಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ತುಂಬ ಜನ ಹೇಳ್ಬೋದು, ಮಾಧ್ಯಮದವರು ನೀವು ಅವ್ರ ಮನೆಗೆ ಹೋಗಿ ಅವರಿಗೆ ಬೇಸರ ಮಾಡುವಾಗೆ ಮಾಡ್ತೀರಿ ಅಂತೇಳಿ. ಆದರೆ ಅದಲ್ಲ ನಮ್ಮ ಉದ್ದೇಶ. ಅದಲ್ಲ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಅವರಿಗೆ ನ್ಯಾಯ ಸಿಗಬೇಕನ್ನೋದಷ್ಟೇ ನಮ್ಮ ಉದ್ದೇಶ. ಯಾಕಂತ ಹೇಳಿದ್ರೆ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದ್ದರೆ ನಾವು ಇಲ್ಲಿವರೆಗೆ ಬರುವ ಅವಶ್ಯಕತೆ ಇರಲಿಲ್ಲ, ಮನೆಯವ್ರನ್ನ ಮಾತಾಡಿಸುವ ಅವಶ್ಯಕತೆಯೂ ಇರಲಿಲ್ಲ. ಆದರೆ ಒಬ್ಬ ಹುಡುಗ, 15 ವರ್ಷದ ಹುಡುಗ ನಿಗೂಢವಾಗಿ ಸಾವಿಗೀಡಾಗ್ತಾರೆ ಅಂತ ಆದರೆ, ಆ ಪ್ರಕರಣಕ್ಕೆ ಇನ್ನೂ ಯಾರು ಏನು ಎತ್ತ ಅನ್ನೋದು ಆರೋಪಿ ಸಿಗಲಿಲ್ಲ ಅಂತ ಆದರೆ, ಆ ಬಗ್ಗೆ ಬಹಳ ಗಂಭೀರವಾದ ಪ್ರಕರಣ ಆಗಿರುತ್ತೆ. 4 ತಿಂಗಳು ಆದ ನಂತರ ನಾವು ವೆಯ್ಟ್ ಮಾಡಿದ್ವಿ ಸಾಕಷ್ಟು. 4 ತಿಂಗಳು ಆರಂಭದಲ್ಲಿ ಇಲ್ಲಿ ಬಂದಿದ್ವಿ, 2 ವೀಡಿಯೋವನ್ನು ಮಾಡಿಬಿಟ್ಟಿದ್ವಿ. ಅದ ನಂತರ ಇಲ್ಲಿ ನಾವು ಬರಲಿಲ್ಲ. 4 ತಿಂಗಳಾದ ನಂತರ ಮತ್ತೆ ಬಂದಿದ್ದೀವಿ. ಯಾಕೆಂದರೆ ಆ ಕೇಸ್ ಏನಾಯಿತು ಅನ್ನೋದು ಕೇಳಬೇಕು. ನಾವು ಹೋದಲ್ಲಿ, ನಾವು ಬಂದಲ್ಲಿ ಜನಗಳು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀರಿ, ನಮ್ಮನ್ನು ಕೇಳ್ತಾ ಇದ್ದೀರಿ, ಏನಾಯಿತು ಆ ಪ್ರಕರಣ, ಅದಕ್ಕೆ ಉತ್ತರ ಕೊಡಿ ಅಂತೇಳಿ. ಇವತ್ತು ಸುಮಂತ್ ಅವರ ತಾಯಿ ರತ್ನಾವತಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತೇನೆ. ನಮಸ್ತೆ ಅಮ್ಮ. ನಮಸ್ತೆ. ಬಹಳ ನೋವಿನ ವಿಚಾರ. ನಮಗೆ ನಿಮ್ಮ ಜೊತೆ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ, ಕಷ್ಟ ಆಗುತ್ತೆ ಮಾತಾಡಲಿಕ್ಕೆ ನಿಮ್ಮ ಜೊತೆ. ಆದರೆ ಜನತೆಗೆ ಒಂದಷ್ಟು ಮಾಹಿತಿಗಳು ಈ ತನಿಖೆಗೆ ಸಂಬಂಧಪಟ್ಟಾಗೆ ನೀವು ಕೊಟ್ಟರೆ ಅಟ್ಲೀಸ್ಟ್ ಜನರಿಗೆ ಒಂದಷ್ಟು ಮಾಹಿತಿಗಳು ತಲುಪ್ತದೆ. ಮತ್ತು ಎಲ್ಲವೂ ತಣ್ಣಗಾಯಿತು, ಎಲ್ಲವೂ ಮುಗ್ದಿದೆ, ಇದು ತನಿಖೆನೇ ಸಾಗ್ತಾ ಇಲ್ವ ಏನೋ ಅಂತ ಜನಗಳಿಗೆ ಅಭಿಪ್ರಾಯ ಇದೆ. ನೀವೇನು ಹೇಳ್ತೀರಮ್ಮ? ಈಗಾಗಲೇ 4 ತಿಂಗಳ ಹತ್ರ ಆಯಿತು ಸುಮಂತ್ ಕೊಳೆಯಾಗಿ. ನೆನಪು ಮಾತ್ರ. ಈಗ ಪೊಲೀಸ್ನವರು ಕೂಡ ಬರ್ತಾ ಇಲ್ಲ. ಈಗ ತನಿಖೆ ಎಷ್ಟು ಆಗಿದೆ ಅಂತಲೇ ಗೊತ್ತಿಲ್ಲ. ಕೇಸ್ ಹೇಗೆ ನಡೀತದೆ, ಏನು ಕತೆ ಯಾವುದು ಗೊತ್ತಾಗ್ತಾ ಇಲ್ಲ ನಮಗೆ. ಪೊಲೀಸ್ನವರು ಲಾಸ್ಟ್ ವಿಸಿಟ್ ಮಾಡಿದ್ಯಾ ಆಮೇಲೆ? ಅದೊಂದು ಈಗ ಘಟನೆ ಆಗಿ 1.5 ತಿಂಗಳು ಬಂದದ್ದಷ್ಟೇ. ಪೊಲೀಸರು 4 ತಂಡಗಳಾಗಿ ಮಾಡಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ. ಹಾಗೆ 1.5 ತಿಂಗಳು ಬಂದಿದ್ದಾರೆ. ಒಂದು ವಾರದಲ್ಲಿ ಒಂದು ಸಲ 2 ಸಲ ಬಂದು ಹೋಗ್ತಾ ಇದ್ರು ಪೊಲೀಸ್ನವರು. ಆದರೆ ಮೊನ್ನೆ 90 ದಿವಸ ಆಗುವಾಗ ನಾವು DSP ಹತ್ರ ಹೋಗಿ ಮಾತಾಡಿದ್ದೇವೆ. ಅವರು ರಿಪೋರ್ಟ್ ಕೇಳಿದಕ್ಕೆ ಕೇಸು ನಡೀತಾ ಇರುವಾಗ ರಿಪೋರ್ಟ್ ನಿಮಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಮತ್ತೆ ಇದು ಒಂದು ರಿಪೋರ್ಟ್ ಬರ್ಬೇಕಷ್ಟೇ ಅಂತ ಕೂಡ ಹೇಳಿದ್ದಾರಾಯ್ತು. ಆದ್ರೆ ಇಷ್ಟರ ತನಕ ಯಾವುದೇ ಹೇಗೆ ಆಗಿದೆ, ಏನಾಗಿದೆ, ಯಾಕೆ ಕೊಲೆ ಮಾಡಿದ್ರು ಯಾವುದು ಕೂಡ ನಮಗೆ ಗೊತ್ತಾಗಿಲ್ಲ.
ಈಗ ಒಂದು ಈ ಘಟನೆ ನಡೆದ ದಿವಸವೇ ಬೆಳಿಗ್ಗೆ ಯಾವುದೋ ಒಂದು ಬೈಕ್ ಪಾಸ್ ಆಯಿತು, ಹೌದು ಹೌದು CC ಕ್ಯಾಮರಾದಲ್ಲಿ ಅದರದ್ದು ಫುಟೇಜ್ ದಾಖಲಾಗಿದೆ. ಮತ್ತೆ ಅದೇ ಬೈಕ್ ಯಾವುದೋ ಒಂದು ಆಟೋಗೆ ಡಿಕ್ಕಿ ಹೊಡೆದು ಹೋಗಿದೆ ಅಂತ ಹೇಳುವಂತ ಮಾಹಿತಿ. ಯಾರೋ ಮುಸುಕುದಾರಿ ಅಂತ. ಹೌದು ಹೌದು ಆತನ ಬಗ್ಗೆ ಯಾವುದೇ ಸುಳಿವು ಸಿಗ್ಲಿಲ್ವಾ, ಅಥವಾ ಆತನ ಬಗ್ಗೆ ತನಿಖೆ ನಡೀತಿರೋ ಬಗ್ಗೆ ಪೊಲೀಸರು ಇದುವರೆಗೆ ಯಾವುದೇ ಮಾಹಿತಿಯನ್ನು ನಿಮಗೆ ಹೇಳಿಲ್ವಾ? ಇಲ್ಲ. ಇದು ಬೈಕು ಪಾಸ್ ಆಗಿದೆ ಅಂತೇಳಿ ಊರಿನವರು ಕೂಡ ನೋಡಿದ್ದಾರೆ. ಅದೇ ಹೊತ್ತಿಗೆ ಒಬ್ರು ದೇವಸ್ಥಾನಕ್ಕೆ ಹೋಗುವವರು ಅಲ್ಲಿ ಇದು ವೇಟ್ ಮಾಡ್ತಾ ಇದ್ರು, ಮಿಸ್ಸಸ್ ಅನ್ನು ವೇಟ್ ಮಾಡ್ತಾ ಇದ್ರು. ಹಾಗೆ ಅವರು ಹೋಗುವ ಹೊತ್ತಿಗೆ ಅವರು ಅಂಗಳದಲ್ಲಿದ್ರು. ಹಾಗೆ ಅವರ ಅಂಗಳದ ಹತ್ರದಲ್ಲೇ ರೋಡಲ್ಲಿ ಒಂದು ಬೈಕ್ ಪಾಸ್ ಆಗಿದೆ. ಫುಲ್ಲು ಮುಸ್ಕಾಕಿದಂತೆ, ಲೈಟ್ ಮಾತ್ರ ಕಾಣ್ತಾ ಇತ್ತು ಅಂತ ಹೇಳಿದ್ರು. ಆಯಿತು, ಅದೇ ಬೈಕು ಸ್ವಲ್ಪ ಮುಂದೆ ಹೋಗುವಾಗ ಒಂದು ಆಟೋ ರಿಕ್ಷಾಕ್ಕೆ ತಾಗಿಸ್ಕೊಂಡು ಹೋಗಿದೆ. ಅವರು ಕೂಡ ಅದೇ ಥರ ಹೇಳಿದ್ರು. ಓಕೆ, ಈಗ ಸುಮಂತ್ ಕೇಸಿಗೆ ಸಂಬಂಧಪಟ್ಟ ಹಾಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಅದರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಅದ್ರ ಬಯಲಾಗಿದೆಯಾ ರಿಪೋರ್ಟಲ್ಲಿ ಏನಾದರೂ? ಇಲ್ಲ ಸರ್, ಇನ್ನೂ ಹೇಳಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಕೊಟ್ಟಿಲ್ಲ ನಮಗೆ. ಈ ವಿಷಯ ಕೂಡ ಏನಾಗಿದೆ ಯಾಕೆ ಅಂತೇಳಿ ಗೊತ್ತಿಲ್ಲ ನಮಗೆ. ಬೇರೆ ನೀವು ಯಾರನ್ನು ಭೇಟಿ ಆಗ್ಲಿಲ್ವಾ ಇಲ್ಲಿ, ಶಾಸಕರಾಗಿರ್ಬೋದು ಅಥವಾ? ಶಾಸಕರನ್ನು ಒಮ್ಮೆ ಭೇಟಿಯಾಗಿದ್ದೇವೆ. ಅವರು ಕೂಡ ತನಿಖೆ ಮಾಡ್ತಾ ಇದ್ದಾರಲ್ಲ. ಹೌದು, ನಾವು ಒಂದು ತಿಂಗಳ ಈ ಘಟನೆ ಆಗಿ 1 ತಿಂಗಳಲ್ಲಿ ಇದು ಭೇಟಿಯಾಗಿದ್ದು. ಹಾಗೆ ಅವರು ಕೂಡ ಪೊಲೀಸರವರು ತನಿಖೆ ಮಾಡ್ತಾ ಇದ್ದಾರಲ್ಲ, ಅವಾಗ ಇದು ಅವರು ಏನು ಹೇಳ್ತಾರೆ ನೋಡೋಣ ಅಂತೇಳಿ ಅವರು ಹೇಳಿದರು. ಮತ್ತು ಅವರು ಹೇಳಿದರು. ಮತ್ತು ಅವರ ತನಿಖೆ ಆದ ನಂತರ ಮತ್ತೆ ಮುಂದೆ ಏನಾದರೂ ಅಗತ್ಯ ಇದ್ದರೆ ನಾನು ಬರ್ತೇನೆ ಕೂಡ ಅಂತ ಹೇಳಿದ್ದಾರೆ. ಈಗ ನಿಮ್ಮ ಮುಂದಿನ ನಡೆ ಏನು, ಯಾವ ಥರ ನೀವು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀರಿ ಅಂತ? ಮುಂದೆ ನಾವು ಇದು ಸಂಘದವರನ್ನು ಕೂಡ ಮೀಟ್ ಆಗಿದ್ದೇವೆ. ಸಂಘದವರನ್ನು ಮೀಟ್ ಆಗಿ ಅವರು ಕೂಡ ಹೇಳಿದ್ದಾರೆ, ಮುಂದೆ ಇದು ಕಾನೂನು ರೀತಿಯಲ್ಲಿ ಏನಾದರೂ ಮಾಡ್ಲಿಕ್ಕೆ ಆಗ್ತದ ಅಂತೇಳಿ ನೋಡೋಣ ಅಂತ ಕೂಡ ಹೇಳಿದ್ದಾರೆ. ಹೌದು, ಕಾನೂನು ಮೂಲಕ ಏನು ಮುಂದೆ ಮೂಲಕದ ಏನು ದಾರಿ ಇದೆ ಅದರ ಮೂಲಕ ನಾವು ಹೋಗುವ ಅಂತ ಹೇಳಿದ್ದಾರೆ. ಓಕೆ, ಗೃಹ ಸಚಿವರನ್ನ ಯಾವತ್ತಾದ್ರೂ ಭೇಟಿಯಾಗಲಿಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ರೆ? ಗೃಹ ಸಚಿವರನ್ನು ಒಂದು ತಿಂಗಳ, ಈ ಘಟನೆ ಆಗಿ 1 ತಿಂಗಳ ಎಡೆಯಲ್ಲಿ ಭೇಟಿಯಾದ. ಅವರು ಮಂಗಳೂರಿಗೆ ಬಂದಿದ್ರು. ಆಯಿತು, ಹಾಗೆ ಅವರನ್ನು ಕೂಡ ಭೇಟಿಯಾಗಿದ್ದೀವಿ. ಏನು ಹೇಳಿದ್ರು ಗೃಹ ಸಚಿವರು? ಗೃಹ ಸಚಿವರು ತನಿಖೆ ಮಾಡ್ತಾ ಇದ್ದೇವೆ, ಇದು ಪೊಲೀಸ್ 4 ತಂಡಗಳನ್ನಾಗಿ ಮಾಡಿದ್ದೇವೆ ಅಂತ ಕೂಡ ಹೇಳಿದ್ದಾರೆ. ಆಯಿತು, ಈ ಬೆಳ್ತಂಗಡಿ ಪೊಲೀಸ್ ಅವ್ರನ್ನ ಬಿಟ್ಟು ಬೇರೆಯವರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ CODಗೆ ಇದನ್ನ? ಅದು 90 ದಿವಸ ಕಳೆದ ನಂತರ ಅದರ ಇದು ನಿರ್ಧಾರ ಅಂತ ಹೇಳಿದ್ದಾರೆ. ಆಯ್ತು, ಆದ್ರೆ 90 ದಿವಸ ನಂತರ ಕೊಟ್ಟಿದ್ದಾರ ಇದು ಕೊಟ್ಟಿಲ್ವಾ ಅದು ಯಾವುದು ನಮಗೆ ಗೊತ್ತಾಗಲಿಲ್ಲ. ಸುಮಂತ್ ಅವರ ತಂದೆ ಸುಬ್ರಹ್ಮಣ್ಯ ಅವರು ನಮ್ಮ ಜೊತೆ ಇದ್ದಾರೆ. ಸುಮಂತ್ ಪ್ರಕರಣ ಬಹಳ ನಿಗೂಢವಾಗಿ ದಿನ ಹೋದಾಗೆ ಜಟಿಲಾಗಿ ಹೋಗ್ತಾ ಉಂಟು. ಉತ್ತರ ಅನ್ನೋದು ಮರೀಚಿಕೆ ಆಗಿಬಿಟ್ಟಿದೆ. ಬಹುಶಃ ನಾವು ಇದುವರೆಗೆ ಅಂದ್ಕೊಂಡಿದ್ದು ಅದಕ್ಕೊಂದು ಬೇಗ ಅಂತ್ಯ ಸಿಗುತ್ತೆ, ಒಬ್ಬ ಆರೋಪಿ ಸಿಗ್ತಾನೆ ಅಂತೇಳಿ. ಇದುವರೆಗೆ ಆರೋಪಿ ಸಿಗಲಿಲ್ಲ. ಪೊಲೀಸರು ಕೂಡ ಇಲ್ಲಿಗೆ ಬಂದಿರೋ ಬಗ್ಗೆ ನಮಗೆ ಕರೆಕ್ಟಾದ ಇದು ಇಲ್ಲ. 1.5 ತಿಂಗಳಾಯಿತು ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರನ್ನೇ ಕೇಳೋಣ, ಸರ್ ಹೇಗೆ ತನಿಖೆ ಸಾಗ್ತಾ ಉಂಟು? ನಿಮಗೇನಾದ್ರು ನ್ಯಾಯ ಸಿಗುವ ಸಣ್ಣ ಬೆಳಕಾದರೂ ಕಾಣ್ತಾ ಉಂಟು ಎಲ್ಲಿಯಾದರೂ ಅಂತ? ನಮಗೆ ನ್ಯಾಯ ಸಿಗ್ಬೋದು ಅಂತ ಹೇಳುವಂಥ ಭರವಸೆ ಇದೆ. ಆದರೆ ಈಗ ಈ ರೀತಿ ಯಾಕೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ತನಿಖೆ 1.5 ತಿಂಗಳಾಯ್ತು, ಪೊಲೀಸಿನವರು ಯಾವುದೂ ಕೂಡ ನಮ್ಮ ಹತ್ರ ಮಾಹಿತಿ ಇಲ್ಲ. ನಮ್ಮನ್ನು ಅವರಾಗಿ ಭೇಟಿ ಮಾಡಿಯೂ ಇಲ್ಲ. ನಾವು ಮೊನ್ನೆ DYSP ಅವರನ್ನು ಭೇಟಿ ಮಾಡಿ ಒಂದು ವಿನಂತಿ ಕೊಟ್ಟಿದ್ದೇವೆ ಅವ್ರ ಹತ್ರ. ಮೊನ್ನೆ 90 ದಿವಸ ಕಳೆದ ಕೂಡಲೇ ಕೊಟ್ಟಿದ್ದೇವೆ. ಅದಕ್ಕೆ ಯಾವ ಉತ್ತರವೂ ಇಲ್ಲ. ಏನಾಗ್ತಾ ಇದೆ, ಎಂತ ಆಗ್ತಾ ಇದೆ ಎಂಬುದು ನಮಗೆ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ವಿಷಯ. ನಿಮ್ಮ ನೆಕ್ಸ್ಟು ಮುಂದಿನ ಹೆಜ್ಜೆ ಏನು? ನೀವು ಏನೆಲ್ಲ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀರಿ? ನಮಗೆ ಎಂತ ಮಾಡಲಿಕ್ಕೂ ಈಗ ದಾರಿಯೇ ಕಾಣದಾಗೆ ಆಗಿದೆ. ಇಲ್ಲಿ ಎಂತ ಮಾಡಬೇಕು, ಏನು ಮಾಡುವುದು? ನಾವೇನು ದೊಡ್ಡ ದುಡ್ಡಿದ್ದವರಲ್ಲ.
ಬಡವರು ಅಂತ ಹೇಳಿದ ಕೂಡಲೇ ಇದೇ ರೀತಿ ಆಗ್ತಾ ಇರ್ತದ ಎಂತ ಅಂತೇಳಿ ಗೊತ್ತಾಗ್ತಾ ಇಲ್ಲ ನಮಗೆ. ಡೇ ಒನ್ನಿಂದ ಪ್ರಕರಣ ಸ್ಟಾರ್ಟ್ ಆದ ಮೊದಲ ದಿವಸದಿಂದ ಹೌದು, ನೀವು ನಿಮ್ಮ ನೆಮ್ಮದಿಯನ್ನು ಕಳ್ಕೊಂಡ್ಬಿಟ್ಟಿದ್ದೀರಿ. ಕಳ್ಕೊಂಡ್ಬಿಟ್ಟಿದ್ದೇವೆ. ಇಲ್ಲಿವರೆಗೆ ನೀವು ಯಾವ ಥರ ನಿಮ್ಮ ಜೀವನ ಸಾಗ್ತಾ ಉಂಟು ಈಗ ಸದ್ಯಕ್ಕೆ? ದಿನನಿತ್ಯ ಒತ್ತಡಗಳು, ದಿನನಿತ್ಯ ಒತ್ತಡಗಳು ಅವನ ನೆನಪಲ್ಲೇ ದಿನ ಸಾಗ್ತಾ ಇದೆ ಅಷ್ಟೇ ಹೊರತು ಬೇರೆ ಯಾವ ಇದರಲ್ಲೂ ಸಾಗ್ತಾ ಇಲ್ಲ ನಮಗೆ. ಅದಕ್ಕೊಂದು ನ್ಯಾಯವೂ ಸಿಗ್ತಾ ಇಲ್ಲ. ಅದಾದರೂ ಸ್ವಲ್ಪ ನೆಮ್ಮದಿ ಇರ್ತಿತ್ತು ನಮಗೆ. ಹಾಗೆ ಮಾಡಿದವಾದರೂ ಸಿಕ್ಕಿ ಅವನನ್ನೇ ಪೊಲೀಸರು ಹಿಡಿದ್ರೆ ಅದಾದರೂ ಸ್ವಲ್ಪ ನೆಮ್ಮದಿ ಇರ್ತಿತ್ತು. ಅದು ಕೂಡ ನೆಮ್ಮದಿ ಕೂಡ ಇಲ್ಲ ನಮಗೆ. ನಿಮ್ಮ ರೆಗ್ಯುಲರ್ ಕೃಷಿ ಚಟುವಟಿಕೆ ಇದೆ, ನಿಮ್ಮ ದೈನಂದಿನ ಬದುಕು ಸಾಗಬೇಕು. ಹೇಗೆ ಹೋಗ್ತಾ ಉಂಟು ಈ ಜೀವನ? ಅದೇ ಅವನ ನೆನಪಲ್ಲಿ ಕೆಲಸ ಮಾಡ್ತಾ ಇರ್ತೇವೆ ಅಷ್ಟೇ. ಇದ್ದಾನೆ, ಒಟ್ಟಿಗೆ ಇದ್ದಾನೆ ಅಂತೇಳಿ ನೆನೆಸ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ರಾತ್ರಿ ನಿದ್ದೆ ಕೂಡ ಬರ್ತಾ ಇಲ್ಲ ಸರ್ ನನಗೆ, ಈಗಲೂ ನಿದ್ದೆ ಬರ್ತಾ ಇಲ್ಲ. ಪೊಲೀಸರು ಬಂದಾಗ ನೀವು ಸರ್ ಏನಾದರೂ ಒಂದು ಕ್ಲೂ ಸಿಕ್ಕಿತಾ ಅಂತ ಯಾವ ಥರ ಅವ್ರು ಬಂದಾಗ ನೀವು ಕೇಳುವಾಗ ಪೊಲೀಸರ ರಿಯಾಕ್ಷನ್ ಏನಾಗಿತ್ತು? ಪೊಲೀಸರು ನಮಗೆ ಯಾವ ರೀತಿಯ ಕ್ಲೂ ಇಲ್ಲ, ಹುಡುಕ್ತಾ ಇದ್ದೇವೆ ಅಂತ ಅಷ್ಟೇ ಇದು ಹೇಳಿದ್ದು ಹೊರತು ಬೇರೆ ಏನು ಕೂಡ ಅವ್ರು ಹೇಳಿಲ್ಲ ನಮಗೆ. ಬೇರೆ ಏನು ಹೇಳಿಲ್ಲ ಅವರು. ಯಾರೆಲ್ಲ ಮೇಲಾದ್ರೂ ಡೌಟ್ ಇದ್ರೆ ಹೇಳಿ ಅದೇ ತರ ನಮ್ಮಲ್ಲಿ ಹೇಳ್ತಾ ಇರ್ತಾರೆ. ಮತ್ತೆ ಒಂದು ಬೈಕಿಂದು ಸ್ಪಷ್ಟವಾಗಿ ಮೀಡಿಯಾದಲ್ಲೂ ಕೂಡ ಬಂದಿದೆ. ಅದರದ್ದು ಕೂಡ ಏನಾಗಿದೆ ಎಂಥದ್ದು ಹುಡುಕ್ತಾರೆ ಅದನ್ನು, ಅದು ಕೂಡ ನಮಗೆ ಗೊತ್ತಿಲ್ಲ. ಅದನ್ನು ಹುಡುಕ್ಲೇಬೇಕಲ್ವ ಸರ್? ಆ ಬೈಕ್ ಹುಡುಕಬೇಕು. ಅದು ಯಾರ ಬೈಕು? ಅಲ್ಲಿ ಒಂದೇ CC ಕ್ಯಾಮರಾ ಇತ್ತಾ ಅಲ್ಲ ಬೇರೆ ಇತ್ತಾ? ಅಲ್ಲ, CC ಕ್ಯಾಮರಾದ ಅವಶ್ಯಕತೆ ಇಲ್ಲ ಅಲ್ಲ ಸರ್. ಈಗ ಒಂದು ಬೈಕ್ ಹೋಗಿದೆ ಅಂತ ಹೇಳೋಕೆ ಫಾಲೋ ಮಾಡಲೇಬೇಕಲ್ಲ ಸರ್ ಅದು ಕೇಸು. ಕೇವಲ CC ಕ್ಯಾಮರಾವನ್ನು ಹಿಡಿದು ಒಂದು ಕೇಸು ಹಿಡಿಯುವುದಲ್ಲ. CC ಕ್ಯಾಮರಾ ಇಲ್ಲ ಅಂತ ಹೇಳಿದ್ರೆ ಏನು ಹಿಡಿಲಿಕ್ಕಿಲ್ವಾ? ಒಂದು CC ಕ್ಯಾಮರಾ ಬೆಳಕು ಕಂಡಿದೆ, ಅದು ಎಲ್ಲಿ ಹೋಗಿದೆ, ಏನಾಗಿದೆ, ಅದು ಯಾರು, ಅದು ಬೇಕಲ್ಲ ಸರ್ ನಮಗೆ. ಅದು ರಿಕ್ಷಾ ಕೆಡಿಕು ಹಿಡಿದ ಆ ರಿಕ್ಷಾದವರು ಅಷ್ಟು ಸ್ಪಷ್ಟವಾಗಿ ಹೇಳಿದಾರಲ್ಲ ಅದು. 6 ವರ್ಷದಲ್ಲಿ ಇಲ್ಲಿ ನಮಗೆ ಈ ರೋಡಲ್ಲಿ ಸಿಕ್ಕಲಿಲ್ಲ ಯಾರು ಕೂಡ. ಅವತ್ತೇ ಸ್ಟಾರ್ಟ್ ನಮಗೆ ಅಂತ ಒಬ್ಬ ವ್ಯಕ್ತಿ ಸಿಕ್ಕಿದ ಅಂತೇಳಿ. ಆದರೂ ಕೂಡ ಅವನನ್ನು ಹುಡುಕಬೇಕು ಅವರು. ಖಂಡಿತ ಅಪರಾಧಿ ಸಿಗ್ತಾನೆ ಅಂತ ಹೇಳುವಂಥ ಭರವಸೆ ನಮಗಿದೆ. ಅವರು ಡೈಲಿ ಬರ್ತಾ ಇದ್ರು ಇಲ್ಲಿ 6 ವರ್ಷ ಆಯ್ತು ಡೈಲಿ ಬರುವುದು ಅದೇ ಹೊತ್ತಿಗೆ ಅವರು. ಆ ಟೈಮಲ್ಲಿ 6 ವರ್ಷದಲ್ಲಿ ಇದು ಪ್ರಥಮ ಅವರಿಗೆ ಹೀಗೆ ಸಿಕ್ಕಿದ್ದು ಕೂಡ. ಇಲ್ಲಿಂದ ಆ ಹೊತ್ತಿಗೆ ಹೋಗುವವರು ಯಾರು ಇಲ್ಲ ಈ ಸೈಡಲ್ಲಿ. ಒಬ್ಬ ಆಗಂತುಕ ಅವನ ಬಗ್ಗೆ ಅವನನ್ನು ಹಿಂಬಾಲಿಸಲಿಲ್ಲ ಹಾಗಾದ್ರೆ? ಇಲ್ಲ, ಗೊತ್ತಿಲ್ಲ ನಮಗೆ. ನಾವು ಹೇಳಿದ್ದನ್ನೇ ಹೇಳಿದ್ದೇವೆ. ಅದು CC ಕ್ಯಾಮರಾದಲ್ಲಿ ಸಿಗ್ತಾ ಇಲ್ಲ, ಹೊರಗಡೆ CC ಕ್ಯಾಮರಾದಲ್ಲಿ ಎಲ್ಲೂ ಇಲ್ಲ, ಆ ರೀತಿ ಹೇಳಿದ್ದಾರೆ ಅಷ್ಟೇ. ಬೇರೆ ಏನು ನಮಗೆ ಉತ್ತರ ಸಿಕ್ಕಲಿಲ್ಲ. ಇದರ ಮಧ್ಯದಲ್ಲಿ ತುಂಬ ಜನ ನಿಮ್ಮನ್ನು ನೋವು ಮಾಡುವ ಕೆಲಸ ಎಲ್ಲ ನಡೆಯಿತು. ನೀವು ಅದಕ್ಕೆ ತಕ್ಕ ಕಾನೂನಲ್ಲಿ ಉತ್ತರ ಕೊಟ್ಟಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ನಾವಂದರೆ ಮಗನ ಬಗ್ಗೆ ಹೇಳಿದ್ದಕ್ಕೆ ಮಾತ್ರ ಕಾನೂನಲ್ಲಿ ಉತ್ತರ ಕೊಟ್ಟಿದ್ದೇವೆ. ಮತ್ತು ಬೇರೆ ಯಾವ ವಿಷಯಕ್ಕೂ ನಾವು ಅಂಥದ್ದು ಮಾಡಿದ್ದೇವೆ ಸರ್. ನಮಗೆ ಇದಾಗುವುದು, ನಮಗೆ ಅಂಟುವುದಲ್ಲ. ನಮ್ಮ ಮಕ್ಕಳನ್ನು ನಾವೇ ಇದು ಮಾಡಲಿಕ್ಕೆ ನಾವೇನು ಮುರುಗಾಗಲ್ಲ. ಅವರಿಗೆ ನಾನು ಎಂತ ಹೇಳಲಿಕ್ಕೂ ಅದು ಬಯಸುವುದಿಲ್ಲ. ನಾನು ಅವರವರ ಇಚ್ಛೆ ಅವರವರು ಮಾತಾಡೋದಕ್ಕೆ ನಾವೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲ. ಆದರೆ ಹಾಗೆ ಮಾತಾಡಬಾರ್ದು ಅಂತ ಆದರೆ ಪೊಲೀಸ್ನವ್ರು ಕರೆಕ್ಟಾಗಿ ತನಿಖೆ ಮಾಡಿ ಉತ್ತರ ಕೊಟ್ಟರೆ ಎಲ್ಲದಕ್ಕೂ ಉತ್ತರ ಸಿಗ್ತದಲ್ಲ ಅಂತ. ಅದೇ ನಾವು ಹೇಳೋದು ಅದನ್ನೇ. ನಮಗೆ ಸರಿಯಾದ ಉತ್ತರ ಸಿಕ್ಕಿದ್ರೆ ನಮ್ಮನ್ನು ಹೇಳುವುದು ಕೂಡ ನಿಲ್ತದಲ್ಲ. ನೀವೇನು ಕೆಲಸ ಮಾಡ್ತೀರಿ ಸರ್? ನಾನು ತೋಟದಲ್ಲಿ ಕೃಷಿ ಮಾತ್ರ ಬೇರೆ ಏನಿಲ್ಲ. ಕೃಷಿಯಲ್ಲೇ ಆಗಬೇಕು. ಮಗನ ಓದಿಗೆ ಲೋನ್ ಮಾಡಿದ್ದೇನೆ, ಎಜುಕೇಶನ್. 1 ಎಕರೆಯಲ್ಲಿ ನಿಮ್ಮ ಜೀವನ ಹೋಗ್ಬೇಕು. ಎಜುಕೇಶನ್ ಲೋನ್ ಮಾಡಿದ್ದೇನೆ ಮೊನ್ನೆ ಕೆನರಾ ಬ್ಯಾಂಕಲ್ಲಿ 10 ಲಕ್ಷ ರೂಪಾಯಿ. ಎಂತ ಓದುದು? ಅವ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ದೊಡ್ಡ ಮಗ ಸುದರ್ಶನ್. ಸಾಲ ಇದು ಎಲ್ಲ ಆಗಿ ಏನೆಲ್ಲ ಆಗಿ ನಡೀತದೆ ಇಲ್ಲಿಂದಲ್ಲಿಗೆ. ಮತ್ತು ಮಕ್ಕಳನ್ನು ಕನ್ನಡ ಶಾಲೆಗೆ ಹಾಕಿದ್ದು ನಾನು. ಇಂಗ್ಲೀಷ್ ಮೀಡಿಯಮ್ ಏನು ನಾನು ಹಾಕಲಿಲ್ಲ. ಸರ್ಕಾರಿ ಶಾಲೆಗೆ ಅಲ್ಲಿಯೇ ಓದಿದ್ದವರು. 3 ಮಕ್ಕಳು ಕೂಡ ಅದೇ ಶಾಲೆಯಲ್ಲಿ. ಈಗ ಮಗಳು ಸಣ್ಣ ಅವಳು ಈಗ 4ನೇ ಅದೇ ಶಾಲೆಯಲ್ಲಿ
ಓದ್ತಾ ಇದ್ದಾರೆ. ಗಾಡಿ ಇದೆ, ಗಾಡಿ ಕೂಡ ಲೋನ್ ಮಾಡಿ ನಾನು ತಗೊಂಡದ್ದು. ಇವನಿಗೆ ಮಾರ್ಕ್ ಅಂತೇಳಿ ಅವನು ಹೇಳಿದ ನಾನು ಅದೇ ಕಾಲೇಜಿಗೆ ಹೋಗ್ತೇನೆ ಅಂತ ಹೇಳಿದ ಕಾರಣ ನಾವು ಎಜುಕೇಶನ್ ಲೋನ್ ಮಾಡಿ ನಾವು ಕಳಿಸ್ತಾ ಇದ್ದೀವಿ. ಮೊನ್ನೆಯಿಂದ ತುಂಬ ಡಲ್ ಕಾಣ್ತಾ ಇದ್ದಾನೆ ಈಗ. ಅವರಿಗೂ ಕೂಡ ಕಾಲೇಜಲ್ಲಿ ಸ್ವಲ್ಪ ಈಗ ಹೋಗುವಾಗ ಜನಗಳು ಪ್ರಶ್ನೆ ಬರ್ತದಲ್ಲ ಸರ್. ಅಧಿಕಾರಿಗಳಿಗೆ ಯಾರು ನೋಡ್ತಾ ಇರ್ಬೋದು, ಪೊಲೀಸರಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು, ಅವರಿಗೆ ನಿಮ್ಮ ಒತ್ತಾಯ ಏನು ಸರ್? ಈಗ ನಮಗೆ ನೇರವಾಗಿ ಸ್ಪಷ್ಟವಾಗಿ ಹೇಳಿ. ನಾವು ಸ್ಪಷ್ಟವಾಗಿ ಹೇಳೋದು ಇಷ್ಟೇ, ನಮಗೆ ಆದಷ್ಟು ಬೇಗ ನ್ಯಾಯ ಕೊಡಬೇಕು. ನಾವು ಅದಕ್ಕೋಸ್ಕರ ಕಾಯ್ತಾ ಇದ್ದೇವೆ. ನಾವು ಇಷ್ಟು ಸಮಯದಲ್ಲಿ ಅವರಿಗೆ ಫುಲ್ಲು ಸ್ಪಂದನೆ ಕೊಟ್ಟಿದ್ದೇವೆ. ಒಂದು ಕೂಡ ಅವರಿಗೆ ನಾವು ಇದು ಮಾಡಿದಿಲ್ಲ. ಹೇಳಿದಾಗ ಕರೆದಾಗ ಹೋಗಿದ್ದೇವೆ, ನಾವಾಗಿ ಹೋಗಿ ಕೇಳಿಕೊಂಡಿದ್ದೇವೆ. ತುಂಬ ಇಷ್ಟು ಸಮಯಾವಕಾಶವನ್ನು ನಾವು ಸಮಾಧಾನದಿಂದಲೇ ಕೊಟ್ಟಿದ್ದೇವೆ ನಾವು. ಹಾಗಾಗಿ ಅವರು ನಮಗೆ ಆದಷ್ಟು ಬೇಗ ಅವರು ನ್ಯಾಯ ಒದಗಿಸಿಕೊಡ್ಬೇಕು. ಇದಕ್ಕಿಂತ ಮುಂದೆ ನಾವೇನು ಹೇಳ್ಬೇಕು ಸರ್? ಆಗಲಿ, ಸುಮಂತ್ ಪ್ರಕರಣ ಆದಷ್ಟು ಬೇಗ ಸಾಲ್ವ್ ಆಗಲಿ. ಯಾಕಂದರೆ ತುಂಬ ಟೈಮ್ ಆಗಿ ಊರಿಗೂ ಒಂದು ಟೆನ್ಷನ್ನು, ಜನಗಳು ಕೂಡ ಅದರ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಮಾತುಗಳನ್ನು ಆಡೋದು, ಈ ಥರದ್ದೆಲ್ಲ ನಡೀತಾ ಇದೆ. ಹಾಗಾಗಿ ಪೊಲೀಸರು ಆದಷ್ಟು ಬೇಗ ಇದನ್ನು ತನಿಖೆಯನ್ನು ಕೈಗೊಂಡು ಸೂಕ್ತ ಕಾನೂನು ಕ್ರಮದ ಮೂಲಕ, ಏನೀಗ ಒಂದಷ್ಟು ಆ ಗಾಡಿ ಎಲ್ಲೋ ಒಬ್ಬೊಂದು ಮುಸುಕುದಾರಿ ಒಬ್ಬ ಬಂದಿದ್ದಾನೆ ಅಂಥೇಳಿ, ಆತ ಯಾರು ಏನು ಅನ್ನೋದು ಗೊತ್ತಾದರೆ ಬಹುಶಃ ಆ ತನಿಖೆಯ ಒಂದು 60% ಗೆಲುವು ಸಿಕ್ಕಿದಾಗೆ ಆಗ್ಬೋದು ಅನ್ನುವಂಥದ್ದು ಅಭಿಪ್ರಾಯ ಇದೆ. ಹಾಗಾಗಿ ದಯವಿಟ್ಟು ಆತನನ್ನು ಈಗಾಗಲೇ ಸಮಯ ಮೀರಿದೆ, ಆದಷ್ಟು ಬೇಗ ಈ ಕುಟುಂಬಕ್ಕೆ ನ್ಯಾಯ ಸಿಗಲಿ. ಅವರೇ ಹೇಳ್ತಾರೆ, ದಿನನಿತ್ಯ ನಾವು ಕೆಲಸ ಮಾಡೋದು ಕೂಡ ನಮಗೆ ಮನಸ್ಸಲ್ಲಿ ಬಹಳ ನೋವಿಟ್ಕೊಂಡು ಮನೆ ಕೆಲಸಗಳನ್ನು ಅನಿವಾರ್ಯವಾಗಿ ಮಾಡ್ತಾ ಇದ್ದೇವೆ, ಬದುಕು ಸಾಗಿಸ್ತಾ ಇದ್ದೇವೆ ಅಂಥೇಳಿ. ಹಾಗೆ ಅವರ ಈ ಒಂದು ಪ್ರಕರಣಕ್ಕೆ ಅಂತ್ಯ ಬಿದ್ದರೆ ಅವರು ಕೂಡ ನೆಮ್ಮದಿಯಾಗಿ ಮುಂದೆ ಬದುಕಬಹುದು, ಒಂದು ನ್ಯಾಯ ಸಿಕ್ಕಿತು ಅನ್ನುವಂತಹ ಒಂದು ಖುಷಿಯಾದರೂ, ಮನಸ್ಸಿಗೆ ಒಂದು ನೆಮ್ಮದಿಯಾದರೂ ಅವರಿಗೆ ಸಿಗ್ತದೆ. ಹಾಗಾಗಿ ಅದಕ್ಕೆ ಅನುವು ಮಾಡಿಕೊಡಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಧನ್ಯವಾದಗಳು, ನಮಸ್ಕಾರ. ನ್ಯೂಸ್ ನಾಟ್ ಔಟ್ ಲಾಸ್ಟ್ ಬರ್ತಿತ್ತು ಆಂಗ್ಲೈಡಿ ಟಿವಿ ಬರ್ತಿದ್ದದ ಬಾಕಿ ಒತ್ತೆ ಒಂಜಿ ಚಾನಲ್ ಇಡಲ್ಲ, ಇನ್ನಿ ಮುಟ್ಟಲ್ಲ ಅಯ್ಯನ ವರ್ತಮಾನನೇ ಬರ್ತಿದ್ದೆ. ಏತು ಸಮಯ ನ್ಯೂಸ್ ಅವರು ಮಾತ್ರ ವಿಧಾನಸಭೆ ಅದು ಶಾಸಕರು ಪಾತಿರ್ತಾರೆ ಆತೆ ಆತೆ ಪೂರಾ ಉಪ್ಪುಣ್ಣೆ ಕಳುವರ್ನಕ್ಲೆ ಉಪ್ಪುಣ್ಣೆ ಏ ಕಡ್ಡಮ್ ಅಕ್ಕಿಲ್ದ ಪಾತೇರ್ದಾಯ್ತವು